ವಿದ್ಯಾರ್ಥಿಗಳಿಗೆ ಇವೆಲ್ಲ ಗಣಿತ ಆದುದು ಬಂದಾವ, ತಪ್ಪಬಾರ್ದು. ಒಟ್ಟು ತಪ್ಪಬಾರ್ದು. ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಒಟ್ಟೆ ತಪ್ಪಬಾರ್ದು ಗಣಿತಗಳನ್ನು. ಯಾಕೆ ತಪ್ಪಬಾರ್ದು ಅನ್ನೋದು ಹೇಳತ್ತದ ನಾನು. ಯಾಕಂದ್ರೆ ಈಗ ಆಲ್ರೆಡಿ ಹಿಂದಾಗಿ ಹೋಗ್ಯಾವ ಇವು. ಆಗಿ ಹೋಗ್ಯಾವ ಅಂದ್ರೆ ತಪ್ಪಬಾರ್ದು. ತಿಳಿತಲ್ಲ? ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ನೋಡ್ರಿ. ಓಕೆ. ಒಂದು ಕಾರ್ಖಾನೆಯು ದಿನಕ್ಕೆ 6575 ಸೈನಿಕ್ ಸ್ಕೂಲ್ನೊಳಗೆ ಬಿದ್ದದ. ಈ ಗಣಿತ ಬಿದ್ದದ. ಅದಕ್ಕೆ ಇಂಥ ಗಣಿತಗಳು ಎಲ್ಲ ಆಲ್ರೌಂಡ್ ಇರಬೇಕು. ಜನರಲ್ಲಾಗಿ ಏನು ಬೇಕಾದ್ರೆ ಕೇಳವಲ್ಲ, ಯಾಕಂತ ತಿಳ್ಕೊಂಡು ನಿಮಗೆಲ್ಲ ನಾಲೆಜ್ ಇರಬೇಕು. ಯಾಕೆ ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದ ಶಾಣ್ಯರಾಗೋದಿಲ್ಲ. ಎಲ್ಲ ಬೇಸಿಕ್ ಅಭ್ಯಾಸ ಕಲಿತು ಆಮೇಲೆ ಕ್ವಶನ್ ಪೇಪರ್ ನಿಮಗೆ ಜನವರಿದಿಂದ ರಿವಿಷನ್ ಚಾಲು ಆಗಿಬಿಡ್ತಾವೆ. ಅವಾಗ ಸೀರಿಯಲ್ ಇರೋದೇ ಇಲ್ಲ. ಇವು 15 ಅನುಕ್ರಮ ನಂಬರ್ ಮುಗಿದಂದ್ರೆ ಮುಂದೆ ಪೇಪರೇ ಚಾಲು ಆಗಿಬಿಡ್ತಾವೆ ನಿಮಗೆ. ಈಗ 2ನೇ ಅನುಕ್ರಮ ನಂಬರ್ ಚಾಲು ಅದ. 2ನೇ ಅನುಕ್ರಮ ನಂಬರ್ದಾಗೆ 50-60 ವಿಡಿಯೋ ಅವ. ನೋಡ್ರಿ, ಲಕ್ಷ ಪಟ್ಟು ನೋಡ್ರಿ. ಇನ್ನು ಹೆಚ್ಚವ, ಇನ್ನು ಎಷ್ಟಾಗ್ತಾವ ಗೊತ್ತಿಲ್ಲ. ಈಗ ಒಂದು ಕಾರ್ಖಾನೆಯು ದಿನಕ್ಕೆ 6575 ಬೋಲ್ಟ್ಗಳನ್ನು ಉತ್ಪಾದಿಸುತ್ತದೆ. ಆ ವರ್ಷದಲ್ಲಿ 72 ದಿನ ದಿನಗಳಿದ್ದವು. ರಜಾ ದಿನಗಳು ಇದ್ದರೆ ಆ ವರ್ಷದಲ್ಲಿ ತಯಾರಾದ ಬೋಲ್ಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ. ಆಮೇಲೆ ಇಸ್ವಿ ಕೊಟ್ಟಿಲ್ಲವ. ಇಸ್ವಿ ಕೊಟ್ಟಿಲ್ಲ ಅಂದ್ರೆ 365 ದಿವಸ ಹಿಡಿಬೇಕು. ಒಂದು ವರ್ಷದ ದಿನಗಳದಾಗ ನೀವು ರಜಾ ದಿನಗಳನ್ನು ಕಳೆದ್ರೆ ಕೆಲಸದ ದಿನಗಳು ಬರ್ತಾವ. ಅದನ್ನು ತಿಳ್ಕೊಬೇಕು ಮೊದಲು ನೀವು. ಕೆಲಸದ ದಿನಗಳು ನೋಡ್ರಿ, ಕೆಲಸದ ದಿನಗಳು ಬರೋಬರಿ. ಕೆಲಸದ ದಿನಗಳು ಬರೋಬರಿ. ದಿನಗಳು ಬರೋಬರಿ. ಒಂದು ವರ್ಷದ ದಿನಗಳು. ಒಂದು ವರ್ಷದ ದಿನಗಳು ಮೈನಸ್ ರಜಾ ದಿನಗಳು. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಗುಣಾಕಾರ ಮಾಡಲ್ಲಿ ಒಂದು ಸ್ವಲ್ಪ ದೊಡ್ಡ ಇರ್ತಾವೆ, ಒಂದು ಸ್ವಲ್ಪ ತಪ್ಪಲಾರ್ದ ಮಾಡಿಬಿಡೋದು. 365 72 ದಿವಸ ನೀವು ರಜಾ ದಿನಗಳನ್ನು ಕಳೆದ್ರಿ ಅಂತಂದ್ರೆ ನೋಡಿ, 16 7 ಅದ್ರ 9 ಕೈಲ ಬಂತು 1, 293 ದಿನಗಳ ಕೆಲಸ ಮಾಡಿದ್ವು. ಬೋಲ್ಟ್ಗಳ ಸಂಖ್ಯೆ ಬರೋಬರಿ. ಬೋಲ್ಟ್ಗಳ ಸಂಖ್ಯೆ ಬರೋಬರಿ. ಬೋಲ್ಟ್ಗಳ ಸಂಖ್ಯೆ ಬರೋಬರಿ. ಒಂದು ದಿನಕ್ಕೆ ಎಷ್ಟು ತಯಾರಾಗ್ತಾವ? 10 ಸೆಕೆಂಡ್. 6575 ಗುಂಡ್ಲೆ 293. ಒಂದು ದಿವಸಕ್ಕೆ ಇಷ್ಟು, 293 ದಿವಸಕ್ಕೆ ಎಷ್ಟು. ಇದನ್ನು ಉತ್ತರ ಹಚ್ಚಾಗ ನಾವು ಕಚ್ಚಾದಾಗ ಹೆಂಗೆ ಮಾಡಬೇಕು ಈಗ ನೋಡಿ. 6575 293 ಗುಣಾಕಾರ ಮಾಡಿಬಿಡ್ರಿ. ಯಾಕಂದ್ರೆ ತಪ್ಪಬಾರ್ದಲ್ಲ. 3 5 15 ಕೈಲ ಬಂತು 1, 3 21 22, 3 5 15 1 2 17, ಆಮೇಲೆ 3 6 18 1 19. ಒಂದು ಗುಣಾಕಾರ ನೋಡ್ರಿ ಇನ್ನೊಂದ್ಸಲ. 3 5 15 1 3 21 22, 3 5 15 17, 3 6 18 1 19. ಆಮೇಲೆ ಇನ್ನು 9 9 5 45 ಕೈಲ ಬಂತು 4, ಆಮೇಲೆ 9 7 63, 63 1 4 67 ಕೈಲ ಬಂತು 6, 9 5 45 1 6 51, ಆಮೇಲೆ 9 6 54 1 5 59. ಲೆಕ್ಕ ಮತ್ತೊಂದು ಸಲ ಮಾಡ್ಬೋದು, ಯಾಕಂದ್ರೆ ಲೆಕ್ಕ ತಪ್ಪಬಾರ್ದು. 9 5 45 4, 9 7 63 1 4 67, 9 5 45 ನೋಡ್ರಿ, 9 5 45 4, 9 7 63 1 4 67, 9 5 45 1 6 51, 9 6 54 1 59. ಕರೆಕ್ಟವನ್ನು ಇಲ್ಲೂ ನೋಡ್ಬೇಕು. ಯಾಕಂದ್ರೆ ಒಂದ್ಸಲ ತಪ್ಪಿತು ಅಂತಂದ್ರೆ ನಾವು ಸರಿಯಾಗಿ ಮತ್ತು ವಿಡಿಯೋ ಹೊಳೆ ಮಾಡಬೇಕಾಗ್ತದೆ. 1 ಮಿನಿಟ್ ಲೇಟ್ ಆಗಲ್ತಾರೆ. ಆದ್ರೆ ಕರೆಕ್ಟಾಗಿ ನೋಡ್ಬೇಕು. 59 175 ಕರೆಕ್ಟ್. ಮತ್ತು ಗುಂಡ್ಲೆ ನಾವೇ ಮಾಡಿರ್ತೀವಿ. 2 ಗುಂಡ್ಲೆ ಹಾಕ್ರಿ. 75 2 150 ಎಲ್ಲ ಮತ್ತು 1,
2 5 10 1 11 ಎಲ್ಲ ಬಂತು 1 2 6 12 1 13 5 5 5 2 7 7 7 14 5 1 2 7 1 9 16 ಎಲ್ಲ ಬಂತು 1 9 1 2 11 11 1 12 5 1 4 9 1 19 26 475 19 26 475 ಇದ್ದರನ್ನೇ ಹಚ್ಚಬೇಕು. ಯಾಕಂದ್ರೆ ಆನ್ಸರ್ ಈಸ್ ಈಕ್ವಲ್ ಟು 19 26 475. ಈ ವಯಸ್ಸದಾಗೂ ನಾವು ಕರೆಕ್ಟಾಗಿ ಮಾಡಿ ತೋರಿಸ್ಬೇಕಂದ್ರೆ ಮತ್ತೊಂದು ವೇಳೆ ತಪ್ಪೊಂದ್ರೆ ಏನಾಗಿಬಿಡ್ತದೆ, ವಿಡಿಯೋ ಮತ್ತೆ ರೀಪ್ಲೇ ಮಾಡಬೇಕಾಗ್ತದೆ, ಹೊಳ್ಳಿ ನಾವು ಮತ್ತೆ ತಿಳಿಸ್ಬೇಕಾಗ್ತದೆ. ನೋಡಿ, ಮುಂದಿನ ಪ್ರಶ್ನೆ ಬಿಡಿಸಿದ್ರಿ ಅಂತಂದ್ರೆ ನೀವು ಈ ಕಚ್ಚಾವನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ಕಚ್ಚಾ ಭಾಳ ಇಂಪಾರ್ಟೆಂಟ್ ಇದು. ಇದನ್ನು ನೋಡ್ರಿ, ನಾ ಹೆಂಗೆ ಮಾಡಿದ ಗುಣಾಕಾರ ಲಕ್ಷ್ಯ ಕೊಟ್ಟು ನೋಡ್ರಿ. ಇದನ್ನು ಹಾಳು ಮಾಡಬಾರ್ದು. ಹೆಂಗೆ ಸರ್ ಗುಣಾಕಾರ ಮಾಡ್ಯಾರ? ಯಾಕಂದ್ರೆ ನಮಗೆ ಲೆಕ್ಕ ತಪ್ಪಬಾರ್ದಲ್ಲ. ಹಾಂ, ಈಗ ನೋಡ್ರಿ, ಒಂದು ಡಬ್ಬಿಯಲ್ಲಿ 144 ಸೇಬು ಹಣ್ಣುಗಳನ್ನು ತುಂಬಬಹುದು ಅಂತ 3275 ಡಬ್ಬಿಗಳನ್ನು ಖರೀದಿಸಿದನು. ಹಾಗಾದ್ರೆ ಆ ಡಬ್ಬಿಗಳಲ್ಲಿ ತುಂಬಬೇಕಾದ ಹಣ್ಣುಗಳ ಸಂಖ್ಯೆ ಎಷ್ಟು? ಏನು ಭಾಳ ಸರಳ. ತುಂಬಬೇಕಾದ ಆ ಡಬ್ಬಿಗಳಲ್ಲಿ ಪರ್ಫೆಕ್ಟ್ ಆಗುತ್ತೆ. ತಪ್ಪು ಆ ಡಬ್ಬಿಗಳಲ್ಲಿ ತುಂಬಬೇಕಾದ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಒಂದು ಡಬ್ಬಿ ಒಳಗೆ ಎಷ್ಟು? 144. ಎಷ್ಟು ಡಬ್ಬಿ ಒಳಗೆ? 3275 ಡಬ್ಬಿ ಒಳಗೆ ನಾವು ತುಂಬಬೇಕಾಗ್ಯದ. ತಪ್ಪಬಾರದು. ನೋಡಿ, 3275 ಗುಂಡ್ಲೆ 144, 4 5 20 ಎಲ್ಲ ಬಂತು 2, 4 7 28 1 2 30 ಎಲ್ಲ ಬಂತು 3, 4 2 8 1 3 11, 4 3 12 1 13. ಇನ್ನೊಂದು ಸಲ ಮಾಡಿ ನೋಡಿ. 4 5 20, 4 7 28 1 2 30, 4 5 20, 4 7 28 30, 4 2 8 1 3 11, 4 3 12 1 13 ಕುಂಡ್ಲೆ. ಇದು 4 ಅದ ಅಂದ್ರೆ ಮತ್ತೆ ಒಳ್ಳೆ ಆಗ್ತದೆ. 0 0 3 1 0 0 3 1. ಒಂದು ಗುಂಡ್ಲೆ ಹಾಕಬೇಕು. ಒಂದು ಗುಂಡ್ಲೆ ಹಾಕಿದಾಗ ಇದನ್ನು ಮತ್ತೆ ನಾವೇನು ಮಾಡಬೇಕು? ಒಂದು ಸ್ಥಾನ ಮುಂದೆ ಇಡಬೇಕು. ಈ 0 ಇಲ್ಲಿ ಇಡ್ರಿ, ಈ 0 ಇಲ್ಲಿ ಇಡ್ರಿ, 1 ಇಲ್ಲಿ ಇಡ್ರಿ, 3 ಇಲ್ಲಿ ಇಡ್ರಿ, 1 ಇಲ್ಲಿ ಇಡ್ರಿ. ನೋಡಿ, 131 0. ಈಗ 2 ಗುಂಡ್ಲೆ ಹಾಕ್ಬೇಕು. ನಾವು 2 ಗುಂಡ್ಲೆ ಹಾಕೋದ್ಬಿಟ್ಟು 1 ಹಾಕೊಂಡು ಕೂತಿದ್ದು. ಮತ್ತೆ ನೋಡಿ, 32 75 5 7 2 3. ಇದನ್ನು ಕರೆಕ್ಟಾಗಿ ಕೂಡಿಸು. 0 0 5 1 6 7 3 10 11 3 3 6 1 7 3 1 4 47 16 2 0. ಅದು ಕರೆಕ್ಟ್ ಇದ್ದರೆ ಅದೊಂದು ಉತ್ತರ ಹಾಕೋಣ. 47 16 2 0 ಹಣ್ಣುಗಳು. ಆನ್ಸರ್ ಬರೋಬ್ಬರಿ ಕರೆಕ್ಟ್. ಆನ್ಸರ್ ಈಸ್ ಈಕ್ವಲ್ ಟು ಎಷ್ಟು? 47 16 2 0 ಹಣ್ಣುಗಳು. ನೀವು ಒಂದು ಲೆಕ್ಕ ತಪ್ಪಲಾರ್ದ ಮಾಡ್ಕೋತ ಹೋರಿ, ನಿಮ್ಮ ರಿಸಲ್ಟ್ ಹೆಂಗೆ ಆಗ್ತದೆ ನೋಡ್ರಿ. ಎಲ್ಲ ರೀಸನಿಂಗ್ಗಳು, ಗದ್ಯ ಭಾಗಗಳನ್ನು ಯಾರು ಬೇಕಾದವ್ರು ಹೇಳ್ಬೋದು.
ಇವ ಆಮೇಲೆ ನವೋದಯದ ಸೀರಿಯಲ್ ಒಂದು ಬರ್ತದೆ ಈಗ ನಿಮಗೆ. ಇದು ಓನ್ಲಿ ಎಲ್ಲ ಬೇಸಿಕ್ ಅಭ್ಯಾಸ. ಇದು ಬೇಸಿಕ್ ಅಭ್ಯಾಸ ಗುರ್ತಾಯ್ತು ಅಂದ್ರೆ ಎಲ್ಲ ಕ್ವಶನ್ ಪೇಪರ್ಗಳು ನೀವೇ ಸ್ವಂತ ಬಿಡಿಸ್ತೀರಿ, ಹೇಳೋದು ಸಹಿತ ಬೇಡ. ಕ್ವಶನ್ ಪೇಪರ್ ಕೈಯಾಗ ಬಂತು ಅಂದ್ರೆ ನಿಮ್ಗೆಲ್ಲ ಬಡ 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 ಗುರ್ತಾಗ್ಬಿಡ್ತದೆ, ಬಡ ಬಡ ಬಿಡಿಸ್ಲಿಕ್ಕೆ ಚಾಲು ಮಾಡಿಬಿಡ್ತೀರಿ. ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ.